2023ರ ಹೊಸದುರ್ಗ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಿ ತಾಲೂಕಿನ ಜನತೆಗಾಗಿ ಇರುವಂತಹ ಯೋಜನೆಗಳನ್ನು ತಿಳಿಸುವ ಉದ್ದೇಶಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಾಲೂಕಿಗೆ ಆಗಮಿಸುವ ಹಿನ್ನೆಲೆ ಇಂದು ಜೆಡಿಎಸ್ ಕಚೇರಿಯಲ್ಲಿ ಅಭ್ಯರ್ಥಿ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಮುಖಂಡರುಗಳ ಸಮ್ಮುಖದಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ರೈತರ ಮಿತ್ರ ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ಭಾವಿ CM ಆದಂಥ HD ಕುಮಾರಸ್ವಾಮಿ ಅವರು ಹೊಸದುರ್ಗಕ್ಕೆ 4/5/2023 ಬೆಳಗ್ಗೆ 12 ಗಂಟೆಗೆ ವೀರಭದ್ರೇಶ್ವರ ದೇವಸ್ಥಾನದ ಆಪೋಸಿಟ್ ಇರುವಂಥ ಉರ್ದು ಸ್ಕೂಲು ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತೇವೆ. ಸಹಸ್ರಾರ ಜನದಲ್ಲಿ ಜನಸಾಗರ ಬರುವಂಥ ದಿನ ಇದೆ. ಕನಿಷ್ಠ ನನ್ನ ಪ್ರಕಾರ 15ರಿಂದ 20 ಸಾವಿರ ಜನ ಸೇರುವಂಥ ಜನಸಂಖ್ಯೆ ಇದೆ. ಹಾಗಾಗಿ ಈ ವಾಹಿನಿ ಮುಖಾಂತರ ತಮಗೆ ನಮ್ಮ ಹೊಸದುರ್ಗದ ಸಮಸ್ಯೆಗಳನ್ನು ಏನಿದೆ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಕೊಡಲು ಆ ಭರವಸೆಯನ್ನು ನಮ್ಮ HD ಕುಮಾರಸ್ವಾಮಿಯವರು ಕೊಡ್ತಾ ಇದ್ದಾರೆ. ನಮ್ಮ ಹೊಸದುರ್ಗ ತಾಲೂಕಿಗೆ ಏನು ಸಮಸ್ಯೆಗಳಿದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಈ ಸಲ JDS ಸರ್ಕಾರ ಬರೋದು ಖಚಿತ. ಹಾಗಾಗಿ ಆ JDS ನಮ್ಮ ಹೊಸದುರ್ಗ ತಾಲೂಕಲ್ಲಿ 30 ವರ್ಷದ ಇತಿಹಾಸದಲ್ಲಿ JDS ಗೆಲುವಿನ ಹತ್ತಿರ ಇರುವುದರಿಂದ ಕುಮಾರಸ್ವಾಮಿಯವರು ಕೊಡುವಂಥ ಕೊಡುಗೆ ನಮ್ಮ ಹೊಸದುರ್ಗ ತಾಲೂಕಿಗೆ ಅತಿ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಏನೇನು ಆಗಬೇಕು, ಏನೇನು ಬರಬೇಕು ಅದನ್ನು ನಮ್ಮ ಸನ್ಮಾನ್ ಕುಮಾರಸ್ವಾಮಿಯವರೇ ಆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ನಮ್ಮ ಹೊಸದುರ್ಗ ತಾಲೂಕಿನ ಜನಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಆ ದಿನ ಬಂದು ಈ ಸರ್ವ ಸಭೆಯನ್ನು ತಾವು ಮುಗಿಸಿಕೊಡಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. 12 ಗಂಟೆಗೆ ಬರ್ತಾ ಇದ್ದಾರೆ. 12ರಿಂದ 12ವರೆಗೆ ಇಲ್ಲಿಗೆ ಬರ್ತಾ ಇದ್ದಾರೆ. HD ಕುಮಾರಸ್ವಾಮಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ CM ಇಬ್ರಾಹಿಂ ಸಾಹೇಬರವರು, ಜೊತೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಕಾಂತರಾಜ್ ಅವರು, ಜಿಲ್ಲಾ ಅಧ್ಯಕ್ಷ ಆದಂಥ ಜಯಣ್ಣನವರು, ಮಾಜಿ ಜಿಲ್ಲಾ ಅಧ್ಯಕ್ಷರಾದಂಥ ಯಶೋಧರನವರು, ಜೊತೆಗೆ ಹಲವಾರು ಮುಖಂಡರುಗಳು ಆ ದಿನ ಬರುವಂಥ ನಿರೀಕ್ಷೆ ಇದೆ. ನಾವು ಎಷ್ಟು ಜನ ಸೇರಿಸ್ಬೇಕನ್ನೋ ಟಾರ್ಗೆಟ್ ಇಲ್ಲ, ಆದರೆ ಸಾರ್ವಜನಿಕರು ಕಾತುರದಿಂದ ಕುಮಾರಸ್ವಾಮಿನ ಕಾಯುವಂಥದ್ದು ಇದೆ. ಮತದಾರ ಬಂಧುಗಳಿಗೆ ಕುಮಾರಸ್ವಾಮಿಯವರು ನಾನು ಹೊಸದುರ್ಗವನ್ನು ಯಾವ ಪ್ರಣಾಳಿಕೆ ಕೊಟ್ಟಿದ್ದೇನೆ, ಕುಮಾರಸ್ವಾಮಿ ಕೊಟ್ಟಂಥ ಪ್ರಣಾಳಿಕೆಗಳು ಅವರು ಯಾವ ರೀತಿಯಲ್ಲಿ ನಮ್ಮ ಹೊಸದುರ್ಗ ಹಳೆಯ ದುರ್ಗವಾಗಿದೆ, ಆ ಹೊಸ ಯೋಜನೆಗಳು ಯಾವ್ಯಾವಂತ ನಮ್ಮ ಕುಮಾರಸ್ವಾಮಿಯವರೇ ಮುಂದಿನ ಬಂದಿದ್ದ ದಿನ ಅವರೇ ತಮ್ಮ ಮಾತಿನಲ್ಲಿ ನಮ್ಮ ಹೊಸದುರ್ಗಕ್ಕೆ ಕೊಡುವ ಇಚ್ಛೆಯಲ್ಲಿದ್ದೇವೆ. ರೋಡ್ ಶೋ ಇಲ್ಲ, ನೇರವಾಗಿ ಹೆಲಿಪ್ಯಾಡ್ಲಿಂದ ಸೀದಾ ವೇದಿಕೆಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಇದೇ 4/5/2023 ಗುರುವಾರ ಬೆಳಗ್ಗೆ 12 ಗಂಟೆಗೆ ತಾಲೂಕಿಗೆ ಆಗಮಿಸಲಿದ್ದು ನೇರವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿನ ಉರ್ದು ಶಾಲಾ ಆವರಣದಲ್ಲಿ ನಡೆಯುವ ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಆಗಮಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಸಾವಿರಾರು ರೈತ ಬಾಂಧವರು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಬೇಕಾಗಿ ಈ ಮೂಲಕ ಕೇಳಿಕೊಂಡಿದ್ದಾರೆ.